ಕನ್ನಡದ ಖ್ಯಾತ ನಟನ ಸಹಾಯವನ್ನ ನೆನೆದಂತಹ ಖುಷ್ಬುಗೆ ಆರಂಭಿಕ ದಿನಗಳಲ್ಲಿ ಸಹಾಯ ಮಾಡಿದ ನಟ, ಖುಷ್ಬು ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ನಟ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ ನಟ, ಸಾಕಷ್ಟು ನಟ ನಟಿಯರಿಗೆ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ದಾರೆ. ಹಂಗಾದ್ರೆ ಆ ನಟ ಯಾರು? ಆ ನಟನ ನೆನಪಿಸಿಕೊಂಡಿದ್ದು ಯಾಕೆ ಖುಷ್ಬು? ಎಸ್, ಖುಷ್ಬು ಸಿನಿಮಾ ರಂಗಕ್ಕೆ ಬರುವಾಗ ಈ ನಟ ಹೆಲ್ಪ್ ಮಾಡಿದ್ರಂತೆ. ಸಾಕಷ್ಟು ನಟ ನಟಿಯರಿಗೂ ಕೂಡ ಈ ನಟ ಹೆಲ್ಪ್ ಮಾಡಿದ್ರಂತೆ. ಅವರ ಸಹಾಯವನ್ನ ಖುಷ್ಬು ಇನ್ನೂ ಕೂಡ ನೆನಪಿಟ್ಟುಕೊಂಡಿದ್ದಾರಂತೆ. ಕಷ್ಟದ ಕಾಲದಲ್ಲಿ ಕನ್ನಡದ ಖ್ಯಾತ ನಟಿಗೆ ಹೆಲ್ಪ್ ಮಾಡ್ತಾ ಇದ್ದಂತಹ ಆ ಒಂದು ನಟ ಯಾರು? ಎಸ್, ಇಲ್ಲಿದೆ ನೋಡಿ ಅಪ್ಡೇಟ್ಸ್. ಕಷ್ಟ ಎಂಥವರಿಗೆ ಹೆಗಲಾಗ್ತಿದ್ದಂತಹ ರವಿಚಂದ್ರ ಸಹಾಯ ನೆನೆದಂತಹ ಬಹುಭಾಷಾ ನಟಿ ಖುಷ್ಬುಗೆ ಕನ್ನಡಕ್ಕೆ ಪರಿಚಯಿಸಿದ್ದೇ ರಣಧೀರ. 1988ರಲ್ಲಿ ರಣಧೀರ ಸಿನಿಮಾ ಮೂಲಕ ಎಂಟ್ರಿ. ಖುಷ್ಬು ಮೊದಲ ಸಿನಿಮಾ ವೀರಸ್ವಾಮಿ ಅವರ ರಣಧೀರ. ಕ್ರೇಜಿ ಸ್ಟಾರ್ ರವಿಚಂದ್ರ ನಿರ್ದೇಶನ ಮಾಡಿದ್ದಂತಹ ಮೂವಿದು. ಖುಷ್ಬು ತಾಯಿ ಆಸ್ಪತ್ರೆಯ ಖರ್ಚು ರವಿಚಂದ್ರನ್ ಅವರ ಪಾಲಾಗಿತ್ತು. ಅಂದ್ರೆ ರವಿಚಂದ್ರ ಅವರು ಪಾವತಿ ಮಾಡಿದ್ರಂತೆ. 36,000 ಬಿಲ್ ಕಟ್ಟಿದ್ದನ್ನ ನೆನೆಸಿಕೊಂಡಿರುವಂತಹ ಖುಷ್ಬು. ಎಸ್, ಖುಷ್ಬು ಈಗ ಖ್ಯಾತ ಕಲಾವಿದೆ ಆಗಿದ್ರು. ಈಗಲೂ ಕೂಡ ಅವರು ದೊಡ್ಡ ಕಲಾವಿದೆ. ಅವರ ಒಂದು ಆಕ್ಟಿಂಗ್ಗೆ ಫಿದಾ ಆಗದವರೇ ಇಲ್ಲ. ಖುಷ್ಬು ಅವರನ್ನ ಕನ್ನಡದಲ್ಲಿ ಮೊದಲು ಪರಿಚಯ ಮಾಡಿಕೊಟ್ಟಿದ್ದು ರಣಧೀರ ಸಿನಿಮಾದಲ್ಲಿ ರವಿಚಂದ್ರ ಅವರ ಆ ಒಂದು ರಣಧೀರ ಸಿನಿಮಾ ಸಾಕಷ್ಟು ಸದ್ದನ್ನ ಮಾಡಿತ್ತು. ಆ ಕಾಲದಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರುವಂತಹ ಮೂವಿ ರಣಧೀರದಲ್ಲಿ ಹೀರೋಯಿನ್ ಆಗಿ ಖುಷ್ಬು ಅವರು ಆಕ್ಟ್ ಮಾಡಿದ್ರು. ಕಷ್ಟ ಅಂತ ಹೇಳಿದವರಿಗೆಲ್ಲ ರವಿಚಂದ್ರನ್ ಅವರು ಹೆಲ್ಪ್ ಮಾಡಿದ್ದಾರೆ. ರವಿಚಂದ್ರನ್ ಅವರ ಒಂದು ಸಹಾಯವನ್ನ ಇನ್ನೂ ಕೂಡ ಖುಷ್ಬು ಅವರು ನೆನ್ಪಿಟ್ಕೊಂಡಿದ್ದಾರೆ. ಖುಷ್ಬುಗೆ ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೆ ರವಿಚಂದ್ರನ್ ಅವರನ್ನ ಇನ್ನೂ ಕೂಡ ಖುಷ್ಬು ನೆನ್ಪಿಟ್ಕೊಂಡಿದ್ದಾರೆ. ಆ ಒಂದು ಸಹಾಯ ಇದೆಯಲ್ಲ, ಆ ಒಂದು ಸಹಾಯವನ್ನ ಇನ್ನೂ ಕೂಡ ಖುಷ್ಬು ಅವರು ನೆನೀತಾ ಇದ್ದಾರೆ. ಅವರ ಆಕ್ಟಿಂಗ್ ಕೆರಿಯರ್ಗೆ ಒಂದು ಬಿಗ್ ಬ್ರೇಕ್ ಸಿಕ್ಕಿರುವಂತಹ ಅಥವಾ ಬಿಗ್ ಹಿಟ್ ಕೊಟ್ಟಿರುವಂತಹ ಮೂವಿ ಅಂದ್ರೆ ಅದು ರಣಧೀರ. 1988ರಲ್ಲಿ ರಣಧೀರ ಸಿನಿಮಾ ತೆರೆಗೆ ಬರುತ್ತೆ. ಅದು ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ. ಖುಷ್ಬು ಅವರ ಒಂದು ಜೀವನವೇ ಬದಲಾಗ್ಬಿಡುತ್ತೆ. ಖುಷ್ಬು ಮೊದಲ ಸಿನಿಮಾ ವೀರಸ್ವಾಮಿ ಅವರ ರಣಧೀರ ಸಿನಿಮಾ ಆಗಿರುತ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಿರ್ದೇಶನ ಮಾಡಿದ್ದಂತಹ ಈ ಮೂವಿ ಎಲ್ಲರ ಹಾಟ್ ಫೇವ್ರೇಟ್. ಈಗಲೂ ಕೂಡ ಖುಷ್ಬು ತಾಯಿ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಖುಷ್ಬು ತಾಯಿ ಆಸ್ಪತ್ರೆಗೆ ಸೇರಿರ್ತಾರೆ ಅನಾರೋಗ್ಯದಿಂದ. ಆ ಕಾರಣಕ್ಕಾಗಿ ಖುಷ್ಬು ಸ್ವಲ್ಪ ಗಲಿಬಿಲಿ ಆಗಿರ್ತಾರೆ. ಆಗ ರವಿಚಂದ್ರನ್ ಹೋಗಿ ಕೇಳ್ತಾರೆ ಏನಾಯ್ತು ಅಂತ ಹೇಳಿ. ಆಗ ಇವ್ರು ಹೇಳಿದಾಗ ತಾಯಿಯ ಬಿಲ್ಲನ್ನ ನಾನು ಪೇ ಮಾಡ್ತೀನಿ ಅಂತ ಹೇಳಿ 36,000 ಬಿಲ್ಲನ್ನ ಆ ಕಾಲದಲ್ಲಿ ಅಂದ್ರೆ 1988ರ ಕಾಲದಲ್ಲಿ ಕಟ್ತಾರೆ. ಇದನ್ನು ಈಗಲೂ ಕೂಡ ಖುಷ್ಬು ಈ ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರೆ. ಎಸ್, ರವಿಚಂದ್ರನ್ ಅವರ ಆ ಒಂದು ಗುಣ ಎಲ್ರಿಗೂ ಕೂಡ ಇಷ್ಟ. ಖುಷ್ಬು ಅವರೇ ಆ ವಿಚಾರವನ್ನ ಮಾತನಾಡ್ತಾ ಇದ್ದಿದ್ದು ಕನ್ನಡಿಗರಲ್ಲಿ ಇನ್ನೂ ಕೂಡ ಹೆಮ್ಮೆಯ ಭಾವನೆಯನ್ನ ತರಿಸುವಂತಹ ಕೆಲಸ ಮಾಡಿದೆ.